ಡೈರೆಕ್ಟ್ರೆ ಕಾಂತವ್ರೆ, ಅಂದ್ರೆ ಈ ಹಿರಿಯ ಕಲಾವಿದರು ಇಷ್ಟೊಂದು ಗಂಭೀರ ಆರೋಪನ ಮಾಡ್ತಾ ಇದ್ದಾರೆ, ಎಲ್ಲವನ್ನೂ ಕೂಡ ಗಮನಿಸ್ಕೊಳಕ್ ಆಗ್ಲಿಲ್ವಾ? ಈ ರೀತಿ ಅಸಮಾಧಾನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ ಅಂತ ಫೈನಲಿ? ಇಲ್ಲ ಸರ್, ಅಂದ್ರೆ ಯೂಶಲಿ ಅಣ್ಣನಿಗೂ ಆಗಿತ್ತು ಆ ಥರದ್ದು. ಅಂದರೆ ಹೆಲ್ತ್ ಇವಾಗ ಚಿಕ್ಕಮಗಳೂರು, ನಾವು ಇಲ್ಲಿಂದ ಬೆಂಗಳೂರಿಂದ ಅಲ್ಲಿ ಹೋಗಿದ್ದೀವಿ 15 ದಿವಸ 20 ದಿವಸ. ಆ್ಯಕ್ಚುಲಿ ಇವರು ಲೇಖಾ ಅವರೂ ಸಹ 104 ಯಾವುದು ನೀನೇ ನೋಡಲ್ಲಿ ಸಾಂಗ್ ಶೂಟ್ ಮಾಡಬೇಕಾದ್ರೆ 104 ಇವರಿಗೆ ಜ್ವರ. ನೈಟ್ ಇವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಬೆಳಗ್ಗೆ ಲಿಟ್ರಲಿ ಬಂದಿದ್ದಾರೆ. ಅವ್ರು ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಈವನ್ ನಾನು ಅಷ್ಟೇ ಆ ದೇವಸ್ಥಾನದ್ದು ಶೂಟ್ ಮಾಡಬೇಕಾದ್ರೆ ನಮಗೂ ಹುಷಾರಿಲ್ಲ ಸರ್. ಅಂದರೆ ಈ ಥರ ಅಂದರೆ ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕಾದಾಗ ತಪ್ಪು ಒಪ್ಪುಗಳು ಅಂದರೆ ಆಗುತ್ತೆ. ಆ ಟೈಮಲ್ಲಿ ಅಣ್ಣ ನಮ್ಮಿಂದ ಏನಾದರೂ ನನ್ನ ಕಡೆಯಿಂದ ಮಿಸ್ ತಪ್ಪಾಗಿರುತ್ತೆ. ಹೌದು ಸರ್, ಹೌದು ಸರ್. ಜವಾಬ್ದಾರಿ ಅದಿರುತ್ತೆ. ನಿಮ್ಮ ಪ್ರೊಡಕ್ಷನ್ ಯೂನಿಟ್ ಅಥವಾ ಪ್ರೊಡ್ಯೂಸರ್ ಗೊತ್ತಿದ್ದಲ್ಲ, ಅವ್ರಿಗೆ ಪ್ರೊಡ್ಯೂಸರ್ ಎಲ್ಲಿ ಭೇಟಿ ಮಾಡ್ತಾರೆ. ಸೊ ಇದೆಲ್ಲ ಏನು ಗೊತ್ತಾ, ಗೊಂದಲವನ್ನು ಸೃಷ್ಟಿ ಮಾಡ್ಕೋಬಾರ್ದು. ಅಲ್ಟಿಮೇಟ್ ಸಿನಿಮಾ ಗೆಲ್ಬೇಕು, ಅವ್ರು ದುಡ್ಡು ಬರಬೇಕು. ಕೊನೆಗೆ ಅವ್ರಿಗೆ ಏನಾಗುತ್ತೆ, ಇದೆಲ್ಲ ಹಾಕಿದ್ರೆ ಅವ್ರು ಟೆನ್ಷನ್ ಶುರು ಆಗುತ್ತೆ. ಆ ಕೆಲಸ ಆಗ್ಬಾರ್ದಲ್ವಾ? ಹೌದು ಸರ್, ಖಂಡಿತ. ಆದರೂ ಕೂಡ ಅವರು ರಾಣಿ ಸರ್ ನಿಮ್ಮ ಮುಖ ನೋಡ್ಕೊಂಬಂದೆ ಅಂತ, ಇಲ್ಲಿ ನಿಮ್ಮ ಮುಖ ನೋಡ್ಕೊಂಬಂದೆ ಅಂತ ಒತ್ತಿ ಹೇಳಿದ್ರು. ಅಂದರೆ ಬೇರೆ ಯಾರು ಅವ್ರ ಎಲ್ಲರೂ ಬೇಜಾರಾಗಿ ನಡ್ಕೊಂಡಿದ್ದಾರ ಅಂತ? ಆ ಥರ ಅಲ್ಲ. ಒಬ್ಬ ಇವರೆಲ್ಲ ಈಗ ಬಂದಿರೋರಲ್ಲ, ಅವ್ರವ್ರ ಕೆಲಸ ಅವ್ರು ನೀಟಾಗಿ ಮಾಡಿದ್ರು. ನನಗೆ ಅವತ್ತು ತುಂಬ ಬೇಜಾರಾಗಿತ್ತು. ಒಬ್ಬ ಮ್ಯಾನೇಜರ್ ಅನ್ಸ್ಕೊಂಡವನು ಬರಲಿಲ್ವಲ್ಲ ಅಲ್ಲಿಗೆ. ಸಾರಿ ಸರ್, ನೀವು ನನ್ನ ಪ್ರಶ್ನೆ ಕೇಳಿದ್ರಿ, ಈಗ ನೀವು ಕೇಳಿದ್ರಿ. ಸ್ವಲ್ಪ ಎಮೋಷನಲ್ ಆದೆ, ನನಗೆ ಮಾತಾಡೋಕ್ಕಾಗಲಿಲ್ಲ. ಸಾರಿ. ಕರೆಕ್ಟಾಗಿ ಕೇಳ್ತಾ ಇದ್ದೀರಾ. ಸೊ ಪ್ರೀವಿಯಸ್ ಆಗಿದ್ದ ಇಂಟರ್ವ್ಯೂಸಲ್ಲಿ ಕಿರಣ್ ಅವ್ರು ಮಾತಾಡಿದ್ದಾಗಿರ್ಬೋದು, ಪ್ರೊಡ್ಯೂಸರ್ ಸರ್ ಮಾತಾಡಿದ್ದಾಗಿರ್ಬೋದು, ಏನಕ್ಕೆ ಮಾತಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಸಿನಿಮಾನ ಫಸ್ಟ್ ಆಫ್ ಆಲ್ ನಾನು ಒಪ್ಕೊಂಡಿದ್ದು 2024ಗೆ ಮುಗಿಬೇಕಾಗಿದ್ದು ಸಿನಿಮಾ ಇದು. ಸೊ ಆಲ್ರೆಡಿ ಆ ಟೈಮಲ್ಲೇ ನನ್ನ ಅಪ್ಪಗೆ ಹುಷಾರಿಲ್ದಿದ್ದರಿಂದ ಆ ಟೈಮಿಗೆ ನನ್ನ ಕೊನೆಯ ಸಿನಿಮಾ ಇದಾಗಿತ್ತು. ಸೊ ಅದು ಅವ್ರಿಗೂ ಕೂಡ ಗೊತ್ತಿತ್ತು. ತುಂಬ ಸಿನಿಮಾಗಳನ್ನ ಬಿಟ್ಟು ನಾನು ಈ ಸಿನಿಮಾ 2024ಅಲ್ಲಿ ಮುಗಿಯುತ್ತೆ ಅನ್ನೋ ಕಾರಣಕ್ಕೆ ನಾನು ಒಪ್ಕೊಂಡಿದ್ದು. ಇಟ್ಸ್ ಓಕೆ, ಪರವಾಗಿಲ್ಲ. ನಂದೇ ಎಷ್ಟೋ ಸಿನಿಮಾಗಳು ನಾನು 4 ವರ್ಷ ಮಾಡಿರೋದು ಉಂಟು, ಏನೂ ಸಮಸ್ಯೆ ಇಲ್ಲ ಅದರಲ್ಲಿ. ಸೊ ಎಲ್ಲ ಸಿನಿಮಾಗಳಿಗೂ ಮೀರಿದ ಕೆಲಸನ ನಾನು ಸಿನಿಮಾದಲ್ಲಿ ಮಾಡಿದ್ದೀನಿ. 2026ಗೂ ಪ್ರಮೋಷನ್ಗೆ ಎಲ್ಲದಕ್ಕೂ ಬರ್ತೀನಿ. ಬಟ್ ಒಂದು ಟೀಮ್ ಅಂದಮೇಲೆ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ಕೆಲವೊಂದು ಮಾತುಗಳೇನೋ ಇರುತ್ತೆ, ಅದನ್ನು ನಾವು ಕ್ಲಾರಿಟಿ ಮಾಡ್ಕೋಬೋದು. ಸೊ ಒನ್ ಟೈಮ್ ಬಂದಿಲ್ಲ ಅನ್ನೋ ಕಾರಣಕ್ಕೆ ಫಸ್ಟ್ ಆಫ್ ಆಲ್ ನಾನು ಆ ಇವೆಂಟಿಗೆ ಐ ವಾಸ್ ನಾಟ್ ಇನ್ವೈಟೆಡ್ ಫಾರ್ ದ ಇವೆಂಟ್. ನಾನು ಇನ್ವೈಟ್ ಕೂಡ ಆಗಿರಲಿಲ್ಲ ಸರ್. ನನಗೆ ಯಾವುದೇ ಕಾಲ್ ಬಂದಿರಲಿಲ್ಲ, ಏನೂ ಇಲ್ಲ, ನಿಜವಾಗ್ಲೂ ಆಗಿರಲಿಲ್ಲ. ಸೊ ಪ್ರಾಬ್ಲಮ್ ಚಿಕ್ಕಪುಟ್ಟದಿತ್ತು, ಇಲ್ಲ ಅಂತ ಅಲ್ಲ. ಹಾಗಂತ ಹೇಳಿ ಕೆಲವೊಂದು ಮಾತುಗಳು ಬಂದಿದ್ದು ನನಗೆ ಮನಸ್ಸಿಗೆ ತುಂಬ ನೋವಾಯಿತು. ಅನ್ಪ್ರೊಫೆಷ್ನಲ್ ಸಮಥಿಂಗ್ ಅಂತ ಕೆಲವೊಂದು ಮಾತುಗಳು ಬಂತು, ನನಗೆ ನೋವಾಯಿತು, ಇಲ್ಲ ಅಂತಲ್ಲ. ಮೇ ಬಿ ನಾನು ಬರ್ದಿರೋ ಕಾರಣಕ್ಕೆ ಅವರ ಮಾತಾಡಿದ್ದಾರೆ ಅಂದ್ಕೊಂಡು ನನಗೆ ಇವಾಗಲೂ ಏನು ಬೇಜಾರಿಲ್ಲ, ದಟ್ಸ್ ಓಕೆ. ನಾನು ನಿಮಗೆ ಕ್ಲಾರಿಟಿ ಕೊಡಬೇಕಿತ್ತು ಅಷ್ಟೇ. ನನ್ನ ಕಡೆಯಿಂದ ಯಾವುದೇ ಮೋಸ ಸಿನಿಮಾಗೆ ಆಗಿಲ್ಲ. ಸೊ ಒಂದಿಷ್ಟು ಬ್ಯಾಡ್ ಕಮೆಂಟ್ಸ್ಗಳು ನನಗೆ ಬಂದಿತ್ತು. ದಯವಿಟ್ಟು ಆ ವಿಡಿಯೋಸ್ಗಳನ್ನ ಡಿಲೀಟ್ ಮಾಡಿ ಅಂತ ಕಿರಣ್ಗೆ ಹೇಳಿದೆ. ಪಾಪ ಅವರು ಡಿಲೀಟ್ ಕೂಡ ಮಾಡಿಸಿದ್ರು. ಸೊ ಫಸ್ಟ್ ಟೈಮ್ ನನಗೆ ಆ ಥರ, ನಾನು ಒಳ್ಳೆ ರೀತಿಯಲ್ಲೆಲ್ಲೂ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಸಿನಿಮಾ ಮೂಲಕ ಮಾತ್ರ, ಸಿನಿಮಾದಿಂದ ಮಾತ್ರ ನಾನು ಪ್ರಮೋಷನ್ಗೆ ಬರೋದು. ಬೇರೆ ಎಲ್ಲೂ ನಾನು ಇದುವರೆಗೂ ಯಾವುದೇ ಇವೆಂಟ್ಸ್ ಆಗಲಿ, ಯಾವುದೇ ಅವಾರ್ಡ್ ಫಂಕ್ಷನ್ಗಾಗಲಿ ನಾನು ಎಲ್ಲೂ ಅಟೆಂಡ್ ಆಗಿಲ್ಲ. ನಾನು ನಾಮಿನಿ ಆಗಿದ್ರು ಕೂಡ ನಾನು ಆಗಿಲ್ಲ. ಸೊ ಹಾಗಿದ್ದಾಗ ನಾನು ಇಷ್ಟು ಚೆನ್ನಾಗಿ ಕೆಲಸ ಮಾಡಿಕೊಟ್ಟು ನಂಗೆ ಫಸ್ಟ್ ಟೈಮ್ ನೆಗೆಟಿವ್ ಕಮೆಂಟ್ಸು ಇದು ಎಲ್ಲ ಬಂದಾಗ ತುಂಬ ಹರ್ಟ್ ಆಯಿತು. ಬಟ್ ಮೇ ಬಿ ನಾನು ಹೋಗಿಲ್ಲ ಅನ್ನೋ ಕಾರಣಕ್ಕೂ ಅವ್ರು ಅದೆಲ್ಲ ಮಾತು ಬಂದಿರ್ಬೋದು ಅಂತಲೂ ಆಯಿತು. ಐ ಡಿಸರ್ವ್ ಅ ಸಾರಿ. ಅವ್ರಿಗೆ ಕೇಳೋಕ್ಕೆ ಇಷ್ಟ ಇದ್ದರೆ ಮೀಡಿಯಾ ಮುಂದೆ ಕೇಳ್ಬೋದು. ಬಿಡಿ, ಮಕ್ಕಳು ಇರ್ತವೆ, ಒಳ್ಳೆ ಮಕ್ಕಳು ಇರ್ತವೆ, ಅದರಲ್ಲಿ ಅದನ್ನೆಲ್ಲ ಏನು ಬೇಡ. ಇವಾಗ ನೀವುಗಳು ಇಲ್ಲೇ ಹೇಳ್ಬಿಟ್ರೆ ನಾವು ತಿಳ್ಕೊತೀವಿ. ನನ್ನಿಂದನೂ ಹೇಳೋದು ಒಪ್ಕೋತೀನಿ ನಾನು ಅದನ್ನು. ಇಲ್ಲಿಗೆ ಇದನ್ನು ಮುಗಿಸೋಣ. ಮುಂದಿನ ದಿನಗಳಲ್ಲಿ ಒಳ್ಳೇದಾಗಲಿ ನಾನು ಹೇಳೋದು ಅಷ್ಟೇ. ಇರ್ಬೇಕು ಸರ್, ಯಾಕೆಂದರೆ ಟೀಮಲ್ಲಿ ಅನ್ನ ತಿಂದಿದ್ದೀವಿ, ಅದೆಲ್ಲ ನಾವು ಇದೆ, ಅದೆಲ್ಲ ನಾವು ಸಾಮಾನ್ಯ ಇಲ್ಲಿರೋರಿಗೆಲ್ಲ ಗೊತ್ತು. ನಾನು ಯಾವ ಪಿಕ್ಚರ್ಗೂ ಮಿಸ್ ಆಗಲ್ಲ. ಅವ್ರು ಕೇಳಿದ್ರು ಮಂಜಣ್ಣ, ನೀವು ಯಾವತ್ತು ಈ ಥರ ಮಾತಾಡಿಲ್ವಲ್ಲ ಅಂತ. ಮಾತಾಡಿದ್ರೆ ಗೊತ್ತಾಗೋದು ಹೇಗೆ? ಈಗ ನಾನು ಮಾಡಿದ ತಪ್ಪು ಬೇರೆಯವ್ರು ಹೇಳಬೇಕು. ನನ್ನ ಬೆನ್ನು ನಾನು ಕಾಣಲ್ವಲ್ಲ, ಬೇರೆಯವ್ರು ಹೇಳಬೇಕು. ಗಾದೆ ಸುಮ್ಮನೆ ಮಾಡೋರ, ನಿನ್ನ ಬೆನ್ನು ಕಾಣಲ್ಲ ಅಂತ ಬೇರೆಯವ್ರು ನೋಡಿ ಹೇಳಬೇಕು, ಬೆನ್ನಲ್ಲಿ ಏನೋ ಇದೆ ನೋಡು ಅಂತ ಹೇಳಿ. ನನಗೂ ಹೇಳಿ, ತಿಳ್ಕೊತೀನಿ. ಹೊಸಬರಾಗಲಿ ಹೇಳಬೇಕು. ಇಲ್ಲಿ ಅಹಂಕಾರ ನಡೆಯಲ್ಲ. ಯಾಕೆಂದ್ರೆ ಈ ಭೂಮಿನೇ ಅಂಥದ್ದು. ನವರತ್ನಗಳ ಮೇಲೆ, ಮೆಟ್ರೋಗಳ ಮೇಲೆ, ಅದು ನವಗ್ರಹಗಳ ಮೇಲೆ ಓಡಾಡಿದ ರಾವಣನೇ ಭಸ್ಮ ಆಗೋದ. ನಮ್ದೆಲ್ಲ ಯಾವ ಲೆಕ್ಕ? ಹೌದು ಸರ್. ಮತ್ತೆ ಹೌದು ಸರ್, ಹೇಳು ಹೇಳು ಸರ್.
ಸರ್ ಟೀಮ್ ವರ್ಕ್ ಅಲ್ವಾ ಸರ್, ಸಿನಿಮಾ ದೊಡ್ಡ ದೊಡ್ಡವರೆಲ್ಲ ಬಂದಿದ್ದಾರೆ ಅಂದ್ಮೇಲೆ ನಾವು ಬರಬೇಕು, ಇಲ್ಲ ಅಂತಂದ್ರೆ ನಾನು ಸಾರಿ ಕೇಳಬೇಕಾಗುತ್ತೆ. ಅದಕ್ಕೆ ಇಲ್ಲ ಸರ್, ಕಾಮಿಡಿ ಪಾತ್ರ, ಸ್ನೇಹಿತನ ಪಾತ್ರ ಮಾಡಿತ್ತು. ಬಟ್ ನನಗೆ ಗೊತ್ತಿಲ್ಲ ಇದೆಲ್ಲ. ನಾನು ಬರ್ತಾ ಇದ್ದೆ, ಸಿನಿಮಾ ಆ್ಯಕ್ಟ್ ಮಾಡ್ತಾ ಇದ್ದೆ, ಹೋಗ್ತಾ ಇದ್ದೆ. ಸಿನಿಮಾದಲ್ಲಿ ಇದೆಯಾ ಕೇಳ್ಕೊಂಡ್ರೆ ಕರೆಕ್ಟಾಗಿ ಅಲ್ಲ ಅದೇ ಕೇಳ್ಕೊಂಡೆ ಸರ್, ಫಸ್ಟು ಇಲ್ಲಿ ಕೂತ್ಕೊಂಡಾಗ್ಲಿ ಹೇಳ್ಬಿಟ್ರು ಕಟ್ಟಾಗಿದೆ ಅಂತ. ಅದು ಆಮೇಲೆ ಹೇಳಿದ್ರು ಸಿನಿಮಾದಲ್ಲಿ ಇದೆ, ಟ್ರೈಲರಲ್ಲಿ ಕಟ್ಟಾಗಿದೆ ಅಂತ. ಸರ್ ಸಿನಿಮಾದಲ್ಲಿ ಇರಲಿ ಸರ್, ಚೆನ್ನಾಗಿದೆ ಎಲ್ಲ ಒಳ್ಳೊಳ್ಳೆ. ಹ್ಞೂ ಸರ್, ಇಲ್ಲ ಇನ್ಮೇಲೆ ನಾನು ಎಡಿಟಿಂಗ್ ಹತ್ರ ಹೋಗ್ಬೇಕು ಅನ್ಸುತ್ತೆ. ಇಲ್ಲ, ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಏನೇ ತೊಂದರೆಗಳಿದ್ರು ಸಿನಿಮಾನ ಅದ್ಭುತವಾಗಿ ಮಾಡಿದ್ದೀವಿ. ಬಟ್ ಯಾವ ತೊಂದರೆ ಇತ್ತು ಏನಿತ್ತು ಅಂತ ಸತ್ಯವಾಗ್ಲೂ ನಮಗೂ ಗೊತ್ತಿಲ್ಲ ಸರ್. ಇಲ್ಲ ಅಂದಿದ್ರೆ ಅವತ್ತು ನಾನೇ ಬಂದು ಕೇಳ್ತಾ ಇದ್ದೆ. ಇಲ್ಲ, ತುಂಬ ಚೆನ್ನಾಗಾಗಿದೆ ಸಿನಿಮಾ. ಚೆನ್ನಾಗಿ ಆಗಲಿ, ಚೆನ್ನಾಗಿ ಓಡಲಿ. ಎಲ್ಲರೂ ಸೇರ್ಕೊಂಡು ಪ್ರಮೋಷನ್ ಮಾಡ್ತೀವಿ ಸಿನಿಮಾನ. ಎಷ್ಟೇ ಅಡೆತಡೆಗಳಿದ್ದು ಒಂದು ಮನೆ ಕಟ್ಟಿದ ಮೇಲೆ ಮನೇಲಿ ಒಂದು ಗೃಹ ಪ್ರವೇಶ ಮಾಡಿ ಅದ್ಭುತವಾಗಿ ಸಂಸಾರ ನಡೆಸ್ಬೇಕು ನಾವು. ಚೆನ್ನಾಗಾಗಲಿ ಸರ್. ಹೀರೋ ಸರ್ಗೂ ಚೆನ್ನಾಗಾಗಲಿ, ಪ್ರೊಡ್ಯೂಸರ್ ಸರ್ಗೂ ಚೆನ್ನಾಗಾಗಲಿ, ನಮ್ಮ ಡೈರೆಕ್ಟರ್ ಸರ್, ನಾನು ದೊಡ್ಡ ಫ್ಯಾನ್ ನಿಮಗೆ. ಆ ಸಾಂಗ್ ಯಾವಾಗಲೂ ಹೇಳ್ತಾ ಇದ್ದೆ ನಾನು, ಇರುವುದೆಲ್ಲ ಬಿಟ್ಟು ಸಾಂಗ್ ಯಾವಾಗಲೂ ಸ್ಕಿಟ್ಟಲ್ಲಿ ಹಾಕತ್ತಿದ್ವಿ ಸರ್ ಅಂತ. ನಿಮ್ಮ ಜೊತೆ ಕೆಲಸ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು.